ಇನ್ನು ಬಿಕ್ಲು ಶಿವ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಭೈರತಿಗೆ ಬಂಧನದ ಭೀತಿ ಶುರು ಆಗಿಬಿಟ್ಟಿದೆ. ನಿರೀಕ್ಷಣಾ ಜಾಮೀನು ನೀಡೋದಕ್ಕೆ ಹೈಕೋರ್ಟ್ ನಕಾರವನ್ನ ಮಾಡಿದ್ದು, ಆದರೆ ಕೋಕಾ ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ನ್ಯಾಯಮೂರ್ತಿಗಳಾಗಿರುವ ಸುನೀಲ್ ದತ್ ಯಾದವ್ ಅವರ ಪೀಠದಿಂದ ಆದೇಶ ಬಂದಿದೆ. ಕೊಲೆ ಪ್ರಕರಣದ A5 ಆರೋಪಿಯಾಗಿರುವ ಭೈರತಿ ಬಸವರಾಜ್ ವಿಚಾರಣಾ ಕೋರ್ಟ್ನಲ್ಲೇ ಸೂಕ್ತ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಸದ್ಯ ಈಗ ಕೋರ್ಟ್ ಆದೇಶದಿಂದಾಗಿ ಬಂಧನದ ಭೀತಿಯಲ್ಲಿದ್ದಾರೆ ಭೈರತಿ ಬಸವರಾಜ್. ಆದರೆ ಉಳಿದ ಆರೋಪಿಗಳಿಗೆ ಜಾಮೀನು ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಒಂದು ಸಮಾಧಾನಕರ ವಿಚಾರ ಏನು ಅಂದರೆ ಬಸವರಾಜ್ ಅವರಿಗೆ ಕೋಕಾ ಕಾಯ್ದೆ ಅನ್ವಯ ಆಗೋದಿಲ್ಲ ಅನ್ನುವಂತಹ ವಿಚಾರ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸಂದೇಶ್ ಕೊಡ್ತಾರೆ. ಸಂದೇಶ್, ಈಗ ಭೈರತಿ ಬಸವರಾಜ್ ಅವರ ವಿಚಾರದಲ್ಲಿ ಹೇಳ್ತಾ ಹೋದ್ರೆ ಯಾಕೆ ಇವರಿಗೆ ಆ ಒಂದು ನ್ಯಾಯಾಲಯ ಜಾಮೀನನ್ನ ಕೊಡೋದಿಲ್ಲ, ಮತ್ತೆ ಕೋಕಾ ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತ ಹೇಳಿದೆ, ಏನಿದರ ಸಂಪೂರ್ಣ ವಿವರ? ಜಗದೀಶ್, ಬಿಕ್ಲು ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರ ವಿರುದ್ಧ ಬಂಧನದ ಒಂದು ಕ್ರಮವನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಈ ಹಿಂದೆ ಈಗಾಗಲೇ ಹೈಕೋರ್ಟ್ ಕೂಡ ಒಂದು ಆದೇಶವನ್ನ ಮಾಡಿತ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಬಂಧನಕ್ಕೆ ತಡೆ ನೀಡಿ ಒಂದು ಆದೇಶವನ್ನ ಕೊಟ್ಟಿದ್ರು. ಇದ್ರ ನಡುವೆ ನಿರೀಕ್ಷಣಾ ಜಾಮೀನಿಗಾಗಿ ಹೈಕೋರ್ಟ್ಗೆ ಅರ್ಜಿ ಕೂಡ ಭೈರತಿ ಬಸವರಾಜ್ ಅವರು ಈಗಾಗಲೇ ಮನವಿಯನ್ನ ಸಲ್ಲಿಸಿದ್ರು. ಅಂದ್ರೆ ನಿರೀಕ್ಷಣಾ ಜಾಮೀನಿಗಾಗಿ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಆದ್ರೆ ಇದರ ಮಧ್ಯದಲ್ಲಿ CID ಇಂದ ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದು ಭೈರತಿ ಬಸವರಾಜ್ ಅವ್ರಿಗೆ ಈಗಾಗಲೇ ಬಂಧನದಿಂದ ಏನ್ ರಕ್ಷಣೆಯನ್ನ ಕೊಟ್ಟಿದ್ದೀರಾ ಅಥವಾ ಬಂಧನಕ್ಕೆ ಸ್ಟೇ ಅನ್ನ ಕೊಟ್ಟಿದ್ದೀರಾ ಅದನ್ನ ತೆರವು ಮಾಡಬೇಕು. ಈ ಪ್ರಕರಣದಲ್ಲಿ ಇವರ ಪಾತ್ರ ನಮ್ಗೆ ಕಂಡು ಬಂದಿದೆ ಅಥವಾ ಈ ಪ್ರಕರಣದಲ್ಲಿ ಇವರನ್ನ ಅರೆಸ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಎವಿಡೆನ್ಸ್ಗಳು ಅಥವಾ ಅಂಶಗಳು ನಮ್ಗೆ ದೊರೆತಿದೆ. ಹಾಗಾಗಿ ನಾವು ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡಬೇಕು. ಹಾಗಾಗಿ ಈ ಒಂದು ಸ್ಟೇ ಅನ್ನ ವೆಕೆಟ್ ಮಾಡಿ ಅಂತ ಹೇಳಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿರ್ತಾರೆ. ಇವತ್ತು ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಈಗ ವಿಚಾರಣೆ ಮಾಡಿದಂತ ಹೈಕೋರ್ಟ್ನ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರ ಪೀಠ ನಿರೀಕ್ಷಣಾ ಜಾಮೀನನ್ನ ನೀಡೋದಕ್ಕೆ ನಕಾರವನ್ನು ತೋರಿಸುತ್ತೆ. ಅಂದ್ರೆ ನಿರೀಕ್ಷಣಾ ಜಾಮೀನನ್ನ ರಿಜೆಕ್ಟ್ ಮಾಡಿ ಇಲ್ಲಿ ಅವ್ರಿಗೆ ಏನು ಒಂದು ಸ್ಟೇ ಅನ್ನ ಕೊಡಲಾಗಿತ್ತು, ಅಂದ್ರೆ ಬಂಧನದಿಂದ ರಕ್ಷಣೆಯನ್ನ ಕೊಡಲಾಗಿತ್ತು, ಆ ಒಂದು ಬಂಧನದಿಂದ ರಕ್ಷಣೆ ನೀಡೋದಕ್ಕೂ ಕೂಡ ಈಗಾಗಲೇ ನಕಾರವನ್ನ ಮಾಡಲಾಗಿದೆ. ಅಂದ್ರೆ ಇದ್ದಂತ ಸ್ಟೇ ಅನ್ನ ಕೂಡ ಈಗಾಗಲೇ ತೆಗೆದಿರೋದ್ರಿಂದ ಈಗ ಸದ್ಯ ಯಾವ ಕ್ಷಣದಲ್ಲಿ ಬೇಕಾದ್ರೂ ಭೈರತಿ ಬಸವರಾಜ್ ಅವರನ್ನ CID ಅಧಿಕಾರಿಗಳು ಬಂಧಿಸಬಹುದು. ಬಿಕಾಸ್ ಈಗಾಗಲೇ ಈ ಹಿಂದೆ ಕೋರ್ಟ್ ಗಮನಕ್ಕೆ ತಂದಿದ್ರು ಅವರನ್ನ ಬಂಧನ ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲಾ ಅಂಶಗಳು ಅಥವಾ ಎಲ್ಲಾ ಸಾಕ್ಷಿಗಳು ಕೂಡ ನಮ್ಗೆ ಸಿಕ್ಕಿದೆ ಅಂತ ಹೇಳಿದ್ರಿಂದ ಯಾವ ಕ್ಷಣದಲ್ಲಿ ಬೇಕಾದ್ರೂ ಭೈರತಿ ಬಸವರಾಜ್ ಅವರನ್ನ CID ಅಧಿಕಾರಿಗಳು ಕೂಡ ಬಂಧನ ಮಾಡಬಹುದು. ಜೊತೆಗೆ ಇಲ್ಲಿ ಬೇರೆ ಆರೋಪಿಗಳಿಗೆ ಇಲ್ಲಿ ರಿಲೀಫ್ ಸಿಗುವಂತ ವಿಚಾರ ಏನು ಅಂದ್ರೆ ಈ ಪ್ರಕರಣದಲ್ಲಿ ಈ ಹಿಂದೆ ಅರೆಸ್ಟ್ ಆಗಿದ್ದಂತ ಆರೋಪಿಗಳ ಮೇಲೆ ಕೋಕಾ ಕಾಯ್ದೆಯನ್ನ ಇಂಪ್ಲಿಮೆಂಟ್ ಮಾಡಲಾಗಿತ್ತು. ಆದ್ರೆ ಕೋಕಾ ಕಾಯ್ದೆಯನ್ನ ಸದ್ಯ ರದ್ದುಗೊಳಿಸಿರೋದ್ರಿಂದ ಅವ್ರಿಗೆ ಬೇಲ್ ಸಿಗುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಭೈರತಿ ಬಸವರಾಜ್ ಅವರು ಕೂಡ ಒನ್ಸ್ ಅರೆಸ್ಟ್ ಆಗಿ ವಿಚಾರಣೆಯನ್ನ ಕಂಪ್ಲೀಟ್ ಮಾಡಿದ ನಂತರ ಮತ್ತೆ ಬೇಲ್ಗೆ ಅಪ್ಲೈ ಮಾಡಿದ್ರೆ ಆಗ ಬೇಲ್ ಸಿಗುವಂತ ಚಾನ್ಸಸ್ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಭೈರತಿ ಬಸವರಾಜ್ ಅವ್ರಿಗೆ ಸಂಕಷ್ಟ ಎದುರಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜಗದೀಶ್, ಥ್ಯಾಂಕ್ ಯು ಸಂದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.